2026ನೇ ವರ್ಷದ ಛತ್ರಪತಿ ಶಿವಾಜಿಯವರ ಕಪ್ಪು ಇವತ್ತೇನು ಆಯೋಜನೆ ಮಾಡಿದಂಥ ಟೂರ್ನಮೆಂಟ್ ಏನು ಕಂಡಕ್ಟ್ ಮಾಡಿದಾರೋ, ವಿಶೇಷವಾಗಿ ನಾನು ಎಲ್ಲ ಮರಾಠ ಸಮುದಾಯದ ಎಲ್ಲ ಹಿರಿಯರಿಗೆ, ವಿಶೇಷವಾಗಿ ನಮ್ಮ ಹಿರಿಯರಾದಂಥ ಗೋರ್ಪಡೆ ಅಣ್ಣನವರು, ಅಶೋಕ್ ಅವರು, ನಂತರ ಅವರ ಸಿಬ್ಬಂದಿ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಯಾಕಂದರೆ ಇದು 2ನೇ ವರ್ಷ ಛತ್ರಪತಿ ಶಿವಾಜಿ ಹೆಸರು ಮೇಲೆ ಕಪ್ ಮಾಡ್ತಾ ಇರುವಂಥದ್ದು 2ನೇ ವರ್ಷ ಇವತ್ತು. ಹಂಗಾಗಿ ಯುವಕರು ಇತ್ತೀಚೆಗೆ ನಾನು ನೋಡ್ತಾ ಇದ್ದೀನಿ, ಅವ್ರಿಗೆ ಇಡೀ ಭಾರತದಲ್ಲಿ ಮರಾಠ ಸಮುದಾಯ ಅಂದರೆ ಅದರದೇ ಆದಂಥ ಒಂದು ಇತಿಹಾಸ ಇದೆ. ಅದರ ಮರಾಠ ಸಮುದಾಯ ಅಂದ ತಕ್ಷಣ ಅದ್ರ ಬಗಲಗಡೆ ಶಿವಾಜಿ ಮಹಾರಾಜರು ಬರ್ತಾರೆ. ಶಿವಾಜಿ ಮಹಾರಾಜ್ ಅಂದ ತಕ್ಷಣ ಹಿಂದುತ್ವ ನೆನಪಾಗುತ್ತೆ, ಹಿಂದುತ್ವ ನೆನಪಾದ ತಕ್ಷಣ ಕೇಸರಿ ಬಾವುಟ ನೆನಪಾಗುತ್ತೆ. ಹಾಗಾಗಿ ದೇಶಕ್ಕೆ ಒಂದು ರೀತಿ ಸಮರ್ಪಣೆ ಸೇವೆ ಮಾಡಿದಂಥವ್ರು ಛತ್ರಪತಿ ಶಿವಾಜಿಯವರು. ಆ ಸಮುದಾಯಕ್ಕೆ ಸೇರಿದಂಥ ಜನರು ಇವರು. ಮುಂಚೆಯಿಂದ ಕೂಡ ನಮ್ಮ ಬಳ್ಳಾರಿ ನಗರದಲ್ಲಿ ಒಂದು ಪಾಂಡುರಂಗನ ಬೀದಿಯಲ್ಲಿ ಅನೇಕ ವರ್ಷಗಳಿಂದ ನನಗಳು ಚಿರುಪರಿಚಿತರು. ನನ್ನ ಭಾಳಷ್ಟು ಮಂದಿ ರಾಜಕಾರಣದಲ್ಲಿ ಪ್ರವೇಶ ಮಾಡಿದಂಥ ಟೈಮಲ್ಲಿ ಇಲ್ಲಿ ಹಿಂದುತ್ವ ಬಾವುಟನ ಆರಿಸ್ಬೇಕು ಅಂದೇಳಿ ಅವತ್ತು ಸುಷ್ಮಾ ಸ್ವರಾಜ್ ಅವ್ರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿದಂಥವ್ರು. ಹಂಗಾಗಿ ಅವ್ರು ಕರೆದ್ರೆ ನಾವು ಯಾವುದು ಪ್ರೋಟೋಕಾಲ್ ಬರಲ್ಲ ನಮಗೆ. ಹಂಗಾಗಿ ಎಲೆಕ್ಷನ್ದಲ್ಲಂತೂ ಸೋತಿದ್ದೀವಿ, ಆದರೆ ಕೂಡ ಅವ್ರ ಮೇಲೆ ವಿಶೇಷವಾಗಿ ಕುಟುಂಬದಲ್ಲಿ ಒಂದು ಅಣ್ಣ ತಮ್ಮಂದರಿಗೆ ಯಾವ ರೀತಿಯಲ್ಲಿ ಸಂಬಂಧ ಇದೆಯೋ ಆ ರೀತಿಯಲ್ಲಿ ಸಂಬಂಧಗಳು ಹಿಡ್ಕೊಂಡು ಮುಂಚೆಯಿಂದ ಕೂಡ ಒಂದು ತಾಯಿ ಮಕ್ಕಳ ಥರ ಇದ್ದೀವಿ. ಅವರು ಕರೆದಿದ್ದಾರೆ, ಇವತ್ತು ಈ ಟೂರ್ನಮೆಂಟಿಗೆ ಬಂದಿದ್ದೀನಿ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ. ಗೆದ್ದಂಥವ್ರಿಗೆ ಬೆಸ್ಟ್ ಆಫ್ ಲಕ್ಸ್ ಅನ್ನೋದು ಕೂಡ ತಿಳಿಸ್ತೀನಿ. ನಾನು ಅವ್ರ ತಂದೆಯವ್ರಿಗಿನ ಅವ್ರ ತಾಯಿಯವರು ಒಲಿಯಮ್ಮ ಅವರು ಅಂದೇಳಿ ನನಗೆ ತುಂಬ ನನ್ನ ರಾಜುನ ಹೆಂಗೆ ನೋಡ್ಕೊತಿದ್ಲು ಅವ್ರ ತಂದೆಯವರು, ನಮ್ಮ ಅಶೋಕ್ ಅವ್ರ ತಂದೆಯವ್ರನ್ನ ಹೆಂಗೆ ನೋಡ್ಕೊತಿದ್ಲು ಹಂಗೆ ನನ್ನ ನೋಡ್ಕೊತಿದ್ಲು. ಆ ತಾಯಿಗೆ 2 ಮಕ್ಕಳಿದ್ದಂತೆ. ಅಂದರೆ ನಾನು ರಾಜು ಒಂದು ತಾಯಿಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿದಂಥ ಆ ತಾಯಿ ಹುಲಿಗಮ್ಮವ್ರು ಕೂಡ ನೋಡ್ಕೊತಿದ್ರು. ಹಂಗಾಗಿ ನಾವು ಮುಂಚೆಯಿಂದ ಕೂಡ ಒಂದೇ ಕಡೆ ಬೆಳೆದಂಥವ್ರು. ಇವತ್ತು ಅಶೋಕ್ ಅವರು ಪಾಪ ಹುಡುಗ ಊದ್ಕೊಂಡು ಅವ್ರ ತಂದೆಯವರು ಒಳ್ಳೆ ಸಂಸ್ಕಾರ ಕೊಟ್ಟು, ತಾಯಿಯವರು ಅವರೆಲ್ಲ ಕೂಡ ನನ್ನ ಕುಟುಂಬ ಇದ್ದಂತೆ. ಇವತ್ತು ಅಶೋಕ್ ಅವರು ಕೂಡ ಒಂದು ಒಳ್ಳೆ ಬಿಲ್ಡರ್ ಆಗಿ, ಒಳ್ಳೆ ಇಂಜಿನಿಯರ್ ಆಗಿ ಒಳ್ಳೆ ಹೊರಗೆ ಹೊಮ್ಮಿದ್ದಾರೆ. ಹಂಗಾಗಿ ನನಗೆ ಅವ್ರ ತಾಯಿಯವರು ಅವರು ತಂದೆಯವರು, ಅಶೋಕ್ ಅವ್ರ ತಂದೆಯವರು, ತಾಯಿಯವರ ಅಮ್ಮನವರು, ಮತ್ತು ಈ ನಮ್ಮ ಅಶೋಕರು ತಾಯಿ ಕಡೆಯಿಂದ ಅವ್ರ ಕಡೆಯಿಂದ ಎಲ್ಲ ಕೂಡ ಸಂಬಂಧಗಳಿದ್ದಾವೆ. ಹಾಗಾಗಿ ಹುಡುಗ ಬೆಳೀತಾ ಇದ್ದಾನೆ, ಅವರು ಒಳ್ಳೆ ಆಸಕ್ತಿ ಇದೆ, ಭಾಳ ಸೋಷಲ್ ಆ್ಯಕ್ಟಿವಿಟೀಸ್ ಮಾಡ್ತಿರ್ತಾರೆ. ಹಂಗಾಗಿ ಅವರು ಒಳ್ಳೇದಾಗಲಿ ಅಂತೇಳಿ ಬಯಸ್ತೀನಿ. ವಿಶೇಷವಾಗಿ ಇವತ್ತು ನೋಡಿ, ಒಂದು ಸಣ್ಣ ವಯಸ್ಸಿನಲ್ಲಿ ಒಂದು ಗಣಿ ಪ್ರಾಪರ್ಟೀಸ್ ಅಂತೇಳಿ ಒಂದು ಉದ್ಯಮ, ಒಂದು ರಿಯಲ್ ಎಸ್ಟೇಟ್ ವ್ಯಾಪಾರ ಸ್ಟಾರ್ಟ್ ಮಾಡಿ ಇವತ್ತು ಇಲ್ಲಿ ತನಕ ಬಂದು ಮುಟ್ಟಿದ್ದಾನೆ. ಹಂಗಾಗಿ ಆ ಹುಡುಗ ಭಗವಂತ ಎಲ್ಲವನ್ನೂ ಕೊಡಲಿ. ನಮ್ಮ ಆಶೀರ್ವಾದ ಅಂತೂ ಅವ್ರ ತಂದೆ ಸ್ಥಾನದಲ್ಲಿ ಅವರ ಕುಟುಂಬಸ್ಥರ ಜೊತೆಲಿ ನಂದು ಕೂಡ ಇದ್ದೇ ಇರ್ತದೆ. ಹಂಗಾಗಿ ಈ ತಂಡದಲ್ಲಿ ಭಾಳಷ್ಟು ಮಂದಿ ಪಾರ್ಟಿಸಿಪೇಟ್ ಆಗಿದ್ದಾರೆ. ಅವರೆಲ್ಲದೂ ಕೂಡ ಒಳ್ಳೆಯದಾಗಲಿ. ಇವತ್ತು ಎಲ್ಲ ಕೆಲಸಗಳನ್ನು ಬಿಟ್ಟು, ಸಂಡೇ ಆಗಿರೋ ಕಾರಣ ಎಲ್ಲ ಕೆಲಸಗಳು ಬಿಟ್ಟು ಬಂದಾರೆ ಹೆಣ್ಮಕ್ಳು. ಇವತ್ತು ನಮ್ಮ ಮೆಡಿಕಲ್ ಗ್ರೌಂಡಲ್ಲಿ ಛತ್ರಪತಿ ಶಿವಾಜಿ ಕಪ್ಪನ್ನು ನಡೀತಿದೆ. ಆ ಕಪ್ಪು ಕ್ರಿಕೆಟು ನಮ್ಮ ನನ್ನ ಸೋದರರಾದಂಥ ಅಶೋಕ್ ಚವಾನ್ ಅವರ ನೇತೃತ್ವದಲ್ಲಿ ನಡೀತಿದೆ. ದಯವಿಟ್ಟು ಎಲ್ಲ ಯುವಕರಿಗೆ ಸುಮ್ಮನೆ ಇವಾಗ ನೋಡ್ರಿ, ಕ್ರಿಕೆಟ್ ಸ್ಪೋರ್ಟ್ಸಲ್ಲಿ ಇನ್ವಾಲ್ವ್ ಆಗಿ ಇವಾಗ ಯುವಕರೆಲ್ಲ ಕೆಟ್ಟೋಗ್ಬಾರ್ದು ಅಂಥೇಳಿ ನಮ್ಮ ಅಶೋಕ್ ಚವಾನ್ ಅವರು ನಿತ್ಯವಾಗಿ ಏನೋ ಒಂದು ಸೇವೆ ಮಾಡ್ತಾನೇ ಇದ್ದಾರೆ. ನಾನು ಕೂಡ ನೋಡುತ್ತಿದ್ದೀನಿ. ಇದು ಒಂಥರ ಬ್ಲಡ್ ಕ್ಯಾಂಪ್ ಅಂತ, ಇನ್ನೊಂದು ಅಂತರ ಹುಡುಗರಿಗೆ ಏನು ಛತ್ರಪತಿ ಶಿವಾಜಿ ಮರಾಠ ಅವ್ರಿಗೊಂದಲ್ಲ ಎಲ್ಲರಿಗೂ ಸಹಕಾರ ಮಾಡೋಂಥ ವ್ಯಕ್ತಿ ನಮ್ಮ ಸೋದರರಾದ ಅಶೋಕ್ ಅವರು. ಎದಕ್ಕಂದರೆ ಅಶೋಕ್ ನಾನು ನೋಡ್ತಾನೆ ಇದ್ದೀನಿ ಸರ್. ಮೊನ್ನೆ ಕೂಡ ಒಂದು ದೇವಸ್ಥಾನ ಪ್ರಾಬ್ಲಮ್ ಐತಿ, ಎಲ್ಲಿ ಪ್ರಾಬ್ಲಮ್ ಇದ್ದರೆ ಅಲ್ಲಿ ಬಂದು ನಿತ್ಯವಾಗಿ ನಿಂದಿರ್ತಿದ್ದಾರೆ ಸರ್. ರೈಟ್, ಈಗ ಈ ಟೀಮ್ ಕಡೆಯಿಂದ ಅಂದರೆ ಈಗ ಏನು ಛತ್ರಪತಿ ಶಿವಾಜಿ ಟೀಮ್ ಏನಿದೆ, ಸೊ ಈ ಟೀಮ್ ಕಡೆಯಿಂದ ಬೇರೆ ಏನೇನು ವರ್ಕ್ಗಳನ್ನು ಸರ್ ಇವತ್ತು ನಾನು ಹೇಳಿದೆ, ಇವಾಗ ಟೈಲರ್ ಸ್ಟ್ರೀಟಲ್ಲಿ ಕೂಡ ಬರೀ ನೀವು ಇದು ಛತ್ರಪತಿ ಶಿವಾಜಿ ಮರಾಠ ಅವರು ನಮ್ಮ ಟೈಲರ್ ಸ್ಟ್ರೀಟಲ್ಲಿ ಕೂಡ ಎಲ್ಲರನ್ನ ಕರ್ಕೊಂಡು ಇನ್ನೊಂದು ಅವ್ರು ಕಪ್ ಮಾಡ್ತಿದ್ರಲ್ಲ ಏಪ್ರಿಲಲ್ಲಿ ಇನ್ನೊಂದು ದೊಡ್ಡ ಕಪ್ ಮಾಡ್ತಿದ್ರೆ ಎಲ್ಲರನ್ನ ಕರ್ಸ್ಕೊಂಡು ಮಾಡಬೇಕಂತೇಳಿ ಅವ್ರ ತಲೆ ವಿನಂತಿ ಮಾಡ್ತಿದ್ದೀನಿ. ಎಲ್ಲ ಮರಾಠ ಅವರು ನಮ್ಮ ಟೈಲರ್ಸ್ ಬೀದಿಯಲ್ಲಿ ಇದ್ದಾರೆ, ಗಾಂಧಿ ಚೌಕಿಯಲ್ಲಿ ಇದ್ದಾರೆ, ಕೌಲ್ ಬಜಾರ್ ಭಾಗದಲ್ಲಿ 3200 ಮನೆಗಳಿದ್ದಾವೆ. ಅವ್ರಿಗೆಲ್ಲರೂ ಕರೆಸಿ ಅವ್ರು ಕೂಡ ಮಾಡಬೇಕಂತೇಳಿ ನಾನು ಕೇಳ್ಕೊತೀನಿ. ಎಲ್ಲ ಕಂಪ್ಲೀಟ್ 8 ಟೀಮ್ಗಳಿದಾವೆ. 8 ಟೀಮ್ ಅವ್ರಿಗೆ ಏನು ಹೇಳೋಕ್ಕೆ 8 ಟೀಮು ಒಂದೇ ಟೀಮ್ ಫೈನಲ್ಗೆ ಬರೋದು.
ಬರೋದು. ಎಲ್ಲ ಟೀಮ್ಗಳು ಮತ್ತು ಸೋತ್ರೆ ಮಾತ್ರ ಬೇಜಾರಾಗಬೇಡ್ರಿ, ಪ್ರಾಕ್ಟೀಸ್ ಮಾಡಿರಿ, ಒಳ್ಳೇದಾಗ್ತದೆ. ನಿಮ್ಮ ಮರಾಠ ಅಧ್ಯಕ್ಷನಾದಂಥ ನಮ್ಮ ಅಶೋಕ್ ಅವ್ರ ನಿತ್ಯವಾಗಿರ್ರಿ, ಏನು ಬೇಕಾದ್ರೂ ಅವ್ರು ಸಹಕಾರ ಮಾಡ್ತಾರೆ. ದಯವಿಟ್ಟು ಆಲ್ ದ ಬೆಸ್ಟ್, ಎಲ್ಲ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಬೆಳಿಗ್ಗೆ ಸರ್ ಅಶೋಕ್ ಅಂತೇಳಿ ಗಣಿ ಪ್ರಾಪರ್ಟೀಸ್ ಪ್ರೊಪ್ರೈಟರ್ ಮಾತಾಡ್ತಿರೋದು. ಹಾಗೆ ವಿಶ್ವ ಹಿಂದೂ ಪರಿಷತ್ ನಗರ ಅಧ್ಯಕ್ಷ ಕೂಡ ಇದ್ದೀನಿ ಸರ್. ಬೆಳಿಗ್ಗೆ ಇದು ಎಲ್ಲ ನಾವು ನಮ್ಮ ಸಮಾಜವರೆಲ್ಲ ಆರ್ಗನೈಸ್ ಮಾಡಿದ್ವಿ. ಗಣಿ ಪ್ರಾಪರ್ಟೀಸ್ ಕೂಡ ಒಂದು ಸ್ಪಾನ್ಸರ್ ಮಾಡಿತ್ತು. ಟಿ ಶರ್ಟ್ ಆಗಲಿ ಟ್ರೋಫಿ ಆಗಲಿ ಗಣಿ ಪ್ರಾಪರ್ಟೀಸ್ ಕಡೆಯಿಂದ ಇದೆ ಮಾಡಿದ್ವಿ. ಮ್ಯಾಚ್ ಆಡಿದ್ವಿ ಸರ್, ಎಲ್ಲ ಚೆನ್ನಾಗಾಯಿತು. ಟಾಟಾ ಯೋಧಾಸ್ ಅನ್ನೋ ಟೀಮ್ ಗೆದ್ದಿದೆ ಸರ್. ಸೆಕೆಂಡ್ ಟೈಮ್ ಸರ್ ಇದು. ಆಲ್ರೆಡಿ ಲಾಸ್ಟ್ ಇಯರ್ ಕೂಡ ಅವರೇ ಚಾಂಪಿಯನ್, ಈಗ ಕೂಡ ನಾವೇ ಚಾಂಪಿಯನ್. ಬೆಳಗ್ಗೆಯಿಂದ ಗೋವಿಂದರಾಜ್ ಅವರು ಬಂದರು, ಮತ್ತು ನಮ್ಮ ಜಾಧವ್ ಸರ್ ಅಂತೇಳಿ ಅವರು ಬಂದರು, ಮತ್ತು ಶ್ರೀರಾಮುಲು ಸರ್ ಬಂದರು. ಎಲ್ಲ ಬಂದು ಅವ್ರು ಇನ್ನೂ ಬಂದು ಇದು ಗ್ರೌಂಡ್ಗೆ ಒಂದು ಕಾಳ ಬಂತಂತ ಹೇಳ್ಬೋದು ಸರ್. ಯಾರ್ದು ಸ್ವಾರ್ಥ ಅನ್ನೋದಿಲ್ಲ ನಮಗೆ, ನಮ್ಮ ಟೀಮಿಗೆ ಮೇನ್ ಎಕ್ಸ್ಪೆಷಲಿ ಯಾರು ಗೆದ್ರು ಕೂಡ ನಮ್ಮ ಮರಾಠವ್ರು ಗೆಲ್ಲಿಬೇಕು ಅನ್ನೋದು ಅದೇ ಉದ್ದೇಶ ನಮ್ಮ ಟೀಮಿಗೆ ಇರೋದು. ಹಂಗಾಗಿ ನಾವೇ ಗೆಲ್ಲಿತಾ ಇದೀವೇನೋ ಅಂತ ನನಗೆ ಅನಿಸುತ್ತೆ ಅಷ್ಟೇ. ವುಮೆನ್ಸ್ಗೆ ಅದೇ ಲೆಮನ್ ಸ್ಪೂನ್ ನಡೀತು, ಮತ್ತು ನಮ್ಮ ಸಮಾಜ ಲೇಡೀಸೇ ಮತ್ತು ಮ್ಯೂಸಿಕಲ್ ಚೇರ್ ಕೂಡ ನಡೀತು, ಅಚ್ಚುಕಟ್ಟಾಗಿ ನಡೀತು ಸರ್. ಮಕ್ಕಳಿಗೆ ಕೂಡ ಲೆಮನ್ ಆ್ಯಂಡ್ ಸ್ಪೂನ್ ನಡೀತು. ಇದು ಸರ್ ಸೋತಿರೋದಿಲ್ಲ ಸರ್, ಎಲ್ಲರೂ ಗೆದ್ದಿದ್ದೀವಿ, ಎಲ್ಲರೂ ನಮ್ಮವರೇ. ಏನಂದ್ರೆ ಕಪ್ ಒಂದು ಹೋಗಿರೋದು ಅಷ್ಟೇ, ಮಿಕ್ಕಿದೇನಿಲ್ಲ. ಎಲ್ಲರೂ ಗೆದ್ದಿದ್ರೆ ಎಲ್ಲರಿಗೂ ಮೆಡಲ್ಸು ಟ್ರೋಫಿ ಇದ್ದೇ ಇರುತ್ತೆ ಎಲ್ಲ ಟೀಮಿಗೆ, ಯಾರೂ ಸೋತಿಲ್ಲ ಸರ್. ಸರ್ ಎಲ್ಲ ಟೀಮವ್ರಿಗೆ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಎಲ್ಲರೂ ನಾವೇ ಅಣ್ಣ ತಮ್ಮರು ಅವರೆಲ್ಲ ಕಸಿನ್ಸೇ ಇರೋದು, ಬೇರೆ ಯಾರಿಲ್ಲ, ಎಲ್ಲ ನಮ್ಮ ಸಮಾಜದವರೇ. ಇದು ಹಿಂಗೆ ಆಡ್ತಿರೋದೇ ನಾವು ಗೆದ್ದಂಗೆ, ಈಗ ಪಾರ್ಟಿಸಿಪೇಟ್ ಮಾಡ್ದಂಗೆ ಗೆದ್ದಂಗೆ ನಾವು ಎಲ್ಲರೂ. ಅದ್ರ ಬಗ್ಗೆ ಸೋಲು ಗೆಲುವು ಅನ್ನೋದು ಮಾಮೂಲಿ. ನೀವು ಎಲ್ಲರೂ ಗೆದ್ದಂಗೆ ಫೆಬ್ರವರಿ 19 ಬಂದು ಮೆಡಲ್ಸ್ ಆ್ಯಂಡು ಸರ್ಟಿಫಿಕೇಟ್ ಇಸ್ಕೋಬೇಕಂತೇಳಿ ನಾನು ಕಪ್ಪಾಗಲಿ ಕೂಡ ಅವತ್ತೇ ವಿನ್ನರ್ಸಿಗೆ ಕೊಡ್ತೀವಿ. ಎಸ್ಪೆಷಲಿ ನಮ್ಮ ಮರಾಠ ಸ್ಪೋರ್ಟ್ಸ್ ಕ್ಲಬ್ಬಿಂದ ಆರ್ಗನೈಸ್ ಮಾಡಿರೋ ನಾವೆಲ್ಲ ಏನಿದ್ವಲ್ಲ ಸರ್, ಶಿವಾಜಿ ಸರ್ ಆಗಲಿ ಮತ್ತು ಯಲ್ಲಪ್ಪ ಸರ್ ಆಗಲಿ, ಎಲ್ಲರೂ ಚೆನ್ನಾಗಿ ಕೋಆರ್ಡಿನೇಷನ್ ಮಾಡಿಕೊಟ್ರು ಸರ್. ವಿನೋದ್ ಅದ್ಭುತವಾಗಿತ್ತು. ಇವತ್ತು ಒಟ್ಟು 8 ತಂಡಗಳು ಛತ್ರಪತಿ ಶಿವಾಜಿ ಮಹಾರಾಜ್ ಕಪ್ 2026ರಲ್ಲಿ ಭಾಗವಹಿಸಿದ್ವು. ಅದರಲ್ಲಿ ಸಿರುಗುಪ್ಪ, ಸಂಡೂರು ಒಳಗೊಂಡಂತೆ ಬಳ್ಳಾರಿ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಒಳಗೊಂಡಂತೆ ಅದ್ಭುತವಾಗಿ ಎಲ್ಲ ಟೀಮ್ಸ್ಗಳು ಒಳ್ಳೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದರೆ, ಗೇಮ್ ಸ್ಪಿರಿಟನ್ನು ಅಪ್ಹೋಲ್ಡ್ ಮಾಡಿದ್ದಾರೆ. ಎಲ್ಲರೂ ಕ್ರೀಡಾ ಸ್ಫೂರ್ತಿಯನ್ನು ಎತ್ತಿ ಹಿಡಿದಿದ್ದಾರೆ. ಎಸ್ಪೆಷಲಿ ಮರಾಠ ಯೋಧಾಸ್ ಬಳ್ಳಾರಿ ಸತತ ಬಾರಿಗೆ 2ನೇ ಬಾರಿಗೂ ಸಹ ನಾವೇ ಚಾಂಪಿಯನ್ಸ್ ಆಗಿದ್ವಿ. 2025ರಲ್ಲೂ ನಾವೇ ಚಾಂಪಿಯನ್ ಆದ್ವಿ, 2026ರಲ್ಲೂ ಸಹ ನಾವೇ ಕಪ್ ಹೊಡೆದಿದ್ದೀವಿ. ಅದು ನಮಗೆ ತಾಯಿ ಭವಾನಿ ಆಶೀರ್ವಾದ ನಮ್ಮಲ್ಲಿದೆ. ಪ್ಲಸ್ ನಮ್ಮ ಟೀಮ್ ವರ್ಕ್ ಎಲ್ಲ ಪ್ಲೇಯರ್ಸು ಅವ್ರವ್ರ ಕಾಂಟ್ರಿಬ್ಯೂಷನ್ ಚೆನ್ನಾಗಿ ಆಡಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸಖತ್ತಾಗಿ, ಮತ್ತು ಸಿರುಗುಪ್ಪನೂ ಅಷ್ಟೇ ಒಳ್ಳೆ ಹೊಸ ಟೀಮ್ ಎಂಕರೇಜ್ಮೆಂಟ್ ಮಾಡಿದ್ವಿ, ಅವ್ರಿಗೂ ಚೆನ್ನಾಗಿ ಆಡಿದ್ರು, ಎಲ್ಲರೂ ಸಖತ್ತಾಗಿ ಆಡಿದ್ರು. ಮುಖ್ಯ ಅತಿಥಿಗಳು ಯಾರೇ ಬರಲಿ, ಅವ್ರು ಬಂದಾಗ ಕಾರ್ಯಕ್ರಮದ ಶೋಭೆ ಮೆರುಗು ಹೆಚ್ಚುತ್ತೆ. ಹಾಗಾಗಿ ಶ್ರೀರಾಮುಲು ಅವರು ಸಹ ಬ್ಯಾಟಿಂಗ್ ಆಡುವ ಮುಖೇನ ಈ ಕಾರ್ಯಕ್ರಮದ ಈ ಸ್ಪೋರ್ಟ್ಸನ್ನು ಮರಾಠ ಸ್ಪೋರ್ಟ್ಸ್ ಕ್ಲಬ್ನ ಆಯೋಜಿಸಿದಂಥ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಕಪ್ 2026ರಲ್ಲಿ ಅವರು ಸಹ ಎಷ್ಟೊತ್ತು ಆಡಿ ನಮಗೆಲ್ಲ ಸಹ ಹುರಿದುಂಬಿಸಿದ್ದಾರೆ. ನಮ್ಮ ಹೆಸರು ಅನಿತಾ ಸಾಳಂಕೆ. ನಾವು ಮಹಿಳಾ ಸಂಘದಿಂದ ಛತ್ರಪತಿ ಶಿವಾಜಿ ಮಹಾರಾಜ್ದು ಕ್ರೀಡೆಯಲ್ಲಿ ನಾವು ಹೆಣ್ಮಕ್ಳದ್ದು ಕೂಡ ಭಾಗವಹಿಸಿದ್ದೀವಿ. ಇಲ್ಲಿ ಮಾಡಿದ್ದೀವಿ ಮ್ಯೂಸಿಕಲ್ ಚೇರು, ಲೆಮನ್ ಸ್ಪೂನು ಮಾಡ್ತಾ ಇದ್ದೀವಿ. ಮ್ಯೂಸಿಕಲ್ ಚೇರಲ್ಲಿ ವಿನ್ನರ್ ಆಗಿದ್ದಾರೆ, ಆವಾಗಲೇ ಆಗಿದೆ. ಇವಾಗ ಲೆಮನ್ ಸ್ಪೂನ್ದು ಮಾಡಬೇಕಿನ್ನ. ಕ್ರಿಕೆಟ್ ಇದಾಗಿದ್ಮೇಲೆ ಮಾಡ್ತೀವಿ. ಎಲ್ಲರಿಗೂ ನಮಗೆ ಆಸಕ್ತಿಯಿಂದ ಇಲ್ಲಿ ಎಲ್ಲರೂ ಬಂದಿದ್ದೀವಿ. ಎಲ್ಲ 35 ಮೆಂಬರ್ಸ್ ಬಂದಿದ್ದೀವಿ, 40 ಮೆಂಬರ್ಸ್ವರೆಗೆ ಬಂದಿದ್ದೀವಿ ಸರ್. ಉಪಯೋಗ ಆಗುತ್ತಲ್ಲ ಸರ್, ಅವ್ರಿಗೆ ಆ ಕ್ರೀಡೆಯಲ್ಲಿ ಆಸಕ್ತಿ ಇದೆನಾ ಅಂತೇಳಿ ಇಲ್ದವರೆಲ್ಲರೂ ಬಂದಿದ್ದಾರೆ. ಊರಿಂದ ಬೇರೆ ಊರಿಂದ ಕೂಡ ಬಂದಿದ್ದಾರೆ. ಭಾಳನೇ ಆಸಕ್ತಿ ಇದೆ, ಚೆನ್ನಾಗೂ ಆಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ, ಊಟದ ವ್ಯವಸ್ಥೆ, ಟೀ ಕಾಫಿ ವ್ಯವಸ್ಥೆ, ನಮಗೆಲ್ಲ ಕೂಡೋದಕ್ಕೂ ನೀರಿನ ವ್ಯವಸ್ಥೆ ಎಲ್ಲವೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತೇಳಿ ಅಶೋಕ್ ಅಣ್ಣ ಅವರಿಗೂ ಮತ್ತು ಯಶವಂತರಾವ್ ಅಣ್ಣ ಅವ್ರಿಗೂ, ಇಲ್ಲಿ ಯಾರ್ಯಾರು ಭಾಗವಹಿಸಿದ್ದಾರೆ ನನಗಂತೂ ಹೆಸರು ಅಷ್ಟೊಂದು ಗೊತ್ತಿಲ್ಲ. ಅಶೋಕ್ ಅಣ್ಣ ಅನ್ನೋದು ಗೊತ್ತು. ಅಶೋಕ್ ಅಣ್ಣ ಅವರಿಗೆ ತುಂಬ ಹೃದಯಪೂರ್ವಕವಾಗಿ ವಂದನೆಗೆ ಹೇಳ್ತೀನಿ. ಈ ಕ್ರೀಡೆಗಳೆಲ್ಲ ಮಾಡಿರೋದಕ್ಕೆ ನಮಗೂ ತುಂಬ ಖುಷಿಯಾಗಿದೆ. ನನ್ನ ಹೆಸರು ಮಂಜುಳಾ ಅಂತ. ಇಲ್ಲಿ ಟೂರ್ನಮೆಂಟ್ ನಡೀತಾ ಇದೆ ವರ್ಷ ಆದರೆ ವರ್ಷಕ್ಕಿಂತ ಈ ವರ್ಷ ಮುಂದೆ ಚೆನ್ನಾಗೇ ನಡೀತಾ ಇದೆ. ಹೋದ ವರ್ಷಕ್ಕಿಂತ ಈ ವರ್ಷ ಜನಸಂಖ್ಯೆ ಭಾಳ ಇದೆ. ಆಮೇಲೆ ಮಹಿಳೆಯರಿಗೋಸ್ಕರ ಕೂಡ ಮಾಡಿದ್ದಾರೆ ಸ್ಪೋರ್ಟ್ಸ್ ಎಲ್ಲ, ಮ್ಯೂಸಿಕಲ್ ಚೇರು, ನಿಂಬೆಹಣ್ಣಿಂದು ಆ ಸ್ಪೋರ್ಟ್ಸ್ ಎಲ್ಲ ಇದೆ, ಮಕ್ಕಳಿಗೆಲ್ಲ ಇದೆ. ಆದರೆ ಹೆಣ್ಮಕ್ಳು ಮನೆಯಲ್ಲೇ ಇರೋರ್ಕಿಂತ ಈ ಥರ ಹೊರಗಡೆ ಬಂದರೆ ಅವ್ರಿಗೆ ಕೂಡ ಒಂದು ಇದು ಚೆನ್ನಾಗಿ ಅನಿಸುತ್ತೆ. ಅನಿತಾ ಮೇಡಮ್ ಅಂತ ಇದ್ದಾರೆ, ಅವರು ಎಲ್ಲ ಮಹಿಳೆಯರಿಗೂ ಹೊರಗಡೆ ಬರೋಕ್ಕೆ ಚೆನ್ನಾಗಿ ಸಹಕಾರ ಮಾಡ್ತಾ ಇದ್ದಾರೆ. ಈ ಥರನೇ ನಡೆದ್ರೆ ಮುಂದೆ ಎಲ್ಲ ಚೆನ್ನಾಗಿರುತ್ತೆ. ಎಂ ಚಿದಾನಂದರಾವ್ ಜಾಧವ್ ಅಂತೇಳಿ ಇದು ಶಿವಾಜಿ ಜಯಂತಿ ಅಂಗವಾಗಿ ಈ ಒಂದು ಸಣ್ಣ ಒಂದು ಕ್ರಿಕೆಟ್ ಒಂದು ಗೇಮ್ಸ್ ಆಡ್ತಾ ಇದ್ದೀವಿ. ಲಾಸ್ಟ್ ಇಯರ್ ಕೂಡ ಆಡಿದ್ದೀವಿ. ಲಾಸ್ಟ್ ಇಯರ್ ಕೂಡ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಆಗಿದೆ. ಅದೇ ರೀತಿ ಈ ವರ್ಷ ಕೂಡ ಆಡ್ತಾ ಇದ್ದೀವಿ. ಇದು ಒಂದು ಸ್ಪೋರ್ಟಿವ್ನೆಸ್, ಒಂದು ಝೀಲ್, ಒಂದು ಹುಡುಗರಿಗೆ ಯೂತ್ಗೆ ಒಂದು ಎಂಕರೇಜ್ಮೆಂಟ್ ಕೊಡುವಂಥ ಪ್ರೋಗ್ರಾಮ್ ಇದು. ಯಾರು ಗೆದ್ದರೂ ಎಲ್ಲ ನಮ್ಮವರೇ. ನನ್ನ ಹೆಸರು ಎಂ ಸಂದೀಪ್ ರಾವ್ ಜಾಧವ್ ಅಂತೇಳಿ. ನಮ್ಮದು ಸಂಭಾಜಿ 11 ಟೀಮಿಂದ ನಾವು ಮಾತಾಡ್ತಿರೋದು. ಇಲ್ಲಿ ಶಿವಾಜಿ
ಮಹಾರಾಜ್ ಕಪ್. ಈ ಒಂದು ಕಪ್ ಮರಾಠ ಬಾಂಧವರಿಂದ ಆಯೋಜಿಸಲಾಗಿದೆ. ಸೀಸನ್ 2 ಇದು 2020 ಸೀಸನ್ 2. ಈ ಒಂದು ಟೀಮ್ ಮತ್ತು ಈ ಎಲ್ಲ ಕ್ರಿಕೆಟ್ ಎಲ್ಲ ಸ್ಪಾನ್ಸರ್ಸ್ಗಳು ಬಂದ್ಬಿಟ್ಟು ಗಣಿ ಪ್ರಾಪರ್ಟೀಸ್. ಇವರು ಟಿ ಶರ್ಟ್ ಮತ್ತು ಇತರ ಯಾವುದೇ ಶಾಮೀನಾಗಿರಲಿ, ಊಟದ ವ್ಯವಸ್ಥೆ ಆಗಿರಲಿ, ಎಲ್ಲ ಕಾರ್ಯಕ್ರಮದ ಬಗ್ಗೆ ಗಣಿ ಪ್ರಾಪರ್ಟೀಸ್ ಕಡೆಯಿಂದನೇ ಎಲ್ಲವೂ ಆಯೋಜಿಸಲಾಗಿದೆ. ಎಲ್ಲ ಯುವಕರಲ್ಲಿ ದೇಹವನ್ನು ಶಕ್ತಿಯುತವಾಗಿಟ್ಕೊಂಡು ಅವರಿಗೆಲ್ಲರಿಗೂ ಶಕ್ತಿಯುತವಾಗಿ ಇಟ್ಕೊಂಡು ಅವರು ಮುಂಬರುವ ದಿನಗಳಲ್ಲಿ ಅವರು ಕ್ರಿಕೆಟ್ಗೆ ಎಲ್ಲ ತರಹದ ಅಥವಾ ಕ್ರೀಡಾ ಸ್ಫೂರ್ತಿ ಅವರಲ್ಲಿ ಬರಬೇಕಂತೇಳಿ ಈ ಒಂದು ಕ್ರಿಕೆಟ್ರಿಂದ ಅವರಿಗೆಲ್ಲ ಉತ್ಸಾಹ ತುಂಬ್ತಿದ್ದೀವಿ. ನನ್ನ ಹೆಸರು ಸಾಗರ್ ದೇಶ್ಮುಖ್ ಅಂತೇಳಿ. ನಾವು ಸೊಂಡೂರಿಂದ ಬಂದಿದ್ವಿ. ನಾವು ಶಿವಾಜಿ ವಾರಿಯರ್ಸ್ ಟೀಮ್ ತಂಡದವರು. ಇಲ್ಲಿ ಮರಾಠ ಸ್ಪೋರ್ಟ್ಸ್ ಕ್ಲಬ್ ಅವರು ದಣಿ ಎಂಟರ್ಪ್ರೈಸಸ್ ಅಂತೇಳಿ ಸ್ಪಾನ್ಸರಿಂಗ್ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ನಡೆಸ್ತಾ ಇದ್ದಾರೆ. ಕ್ರಿಕೆಟ್ ಟೂರ್ನಮೆಂಟ್ ಹಾಗೂ ಲೇಡೀಸಿಗೆ ಮ್ಯೂಸಿಕಲ್ ಚೇರ್ ಹಾಗೂ ಎಲ್ಲ ನಡೆಸ್ತಾ ಇದ್ದಾರೆ. ಒಳ್ಳೆ ರೀತಿಯಿಂದ ನಡೆಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ವರ್ಷ ಸಿರುಗುಪ್ಪದಿಂದ ಬಂದಿದ್ರು. ನೆಕ್ಸ್ಟ್ ಕೊಪ್ಪಳ ಎಲ್ಲ ಕಡೆಯಿಂದ ಬಂದು ಆಡ್ಬೇಕಂತೇಳಿ ಎಲ್ಲರಿಗೂ ನಾನು ಕೇಳ್ಕೊಂತೀನಿ.